ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಉಪರಿ ತ್ರಯೋದಶಿ ಕೂಡ ಇದೆ. ಈ ದಿವಸ ರೇವತಿ ನಕ್ಷತ್ರವನ್ನು ನಾವು ಕಾಣ್ತೀವಿ. ಈ ದಿವಸ ಎರಡು ಗ್ರಹಗಳ ಪರಿವರ್ತನೆಯನ್ನು ನಾವು ಕಾಣ್ತೀವಿ. ತುಂಬ ವಿಶೇಷವಾದದ್ದು. ಒಂದು ಬುಧನ ಪರಿವರ್ತನೆ, ಮತ್ತೊಂದು ಶುಕ್ರನ ಪರಿವರ್ತನೆ. ಬುಧ ಇಷ್ಟು ದಿವಸ ಕುಜಕ್ಷೇತ್ರದಲ್ಲಿದ್ದ, ಆತ ಮಿತ್ರಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಎಲ್ಲಿಗೆ ಅಂದರೆ ಶುಕ್ರನ ಮನೆಗೆ. ಶುಕ್ರನ ಮನೆಗೆ ಬಂದಾಗ ಭೂರಿ ಸುತದಾರ ಧನಾರ್ಜನೇಷ್ಟಾಹ ಶೌಕ್ರೇ ಅಂತ ಹೇಳುತ್ತೆ. ಭೂರಿ ಅಂದರೆ ಬಹಳ ವಿಶೇಷವಾದ, ಬಹು ಪ್ರಮಾಣದಲ್ಲಿ ಸಂತತಿ ಉಂಟಾಗ್ತಕ್ಕಂಥದ್ದು, ಹೆಂಡತಿ ಮಕ್ಕಳನ್ನು ವಿಶ್ವಾಸದಿಂದ ನೋಡ್ಕೊಳ್ತಕ್ಕಂಥದ್ದು, ಅವರ ಪ್ರೀತಿಗೆ ಪಾತ್ರರಾಗ್ತಕ್ಕಂಥದ್ದು, ಧನಾರ್ಜನೇಷ್ಟ ಹಣವನ್ನು ಸಂಪಾದಿಸ್ತಕ್ಕಂಥದ್ದು, ಮುಖ್ಯವಾಗಿ ಕಲೆ ಮತ್ತು ಯಾವುದು ಶಾಸ್ತ್ರ ಅಧ್ಯಯನ ಅಂತಿದೆಯೋ, ಸೈನ್ಸ್ ಅಂತೀವಲ್ಲ, ಅದು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಶಾಸ್ತ್ರೀಯವಾದದ್ದೆಲ್ಲವೂ ಅಂದರೆ ಶಾಸನ ಮಾಡ್ತಕ್ಕಂಥದ್ದೆಲ್ಲ ಶಾಸ್ತ್ರವೇ. ಅದು ಕಾನೂನಿನ ವಿಷಯವೂ ಆಗಿರಬಹುದು, ಒಂದು ಗಣಿತ ವಿಚಾರ ಆಗಿರಬಹುದು, ವಿಜ್ಞಾನ ವಿಚಾರ ಆಗಿರಬಹುದು, ವಾಕ್ ಉಪನ್ಯಾಸ ಕ್ಷೇತ್ರಗಳಾಗಿರಬಹುದು. ಹೀಗೆ ಅವುಗಳಲ್ಲೆಲ್ಲ ಭಾಷಾ ನೈಪುಣ್ಯತೆ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲೆಲ್ಲ ವಿಶೇಷ ಬಲ ಪಡೀಲಿಕ್ಕೆ, ಅದರಿಂದ ಅರ್ಥ ಸಂಪಾದನೆ, ಧನ ಸಂಪಾದನೆಗೆ ಅವಕಾಶ ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಶುಕ್ರ ಬುಧನ ಮನೆಗೆ ಹೋಗ್ತಾನೆ. ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ. ಇದೊಂಥರ ಪರಿವರ್ತನೆ ತುಂಬ ಚೆನ್ನಾಗಿದೆ. ಬುಧನ ಮನೆಯಲ್ಲಿ ಶುಕ್ರ ಸಂಚರಿಸುವಾಗ ಅರ್ಥವಾನ್ ಕಲಾವಾನ್ ಮಿಥುನಗೆ ಅಂತ ಹೇಳುತ್ತೆ. ನೃಪತಿ ಸತ್ಕೃತಃ ಅಂತಲೂ ಹೇಳುತ್ತೆ. ನೃಪತಿ ಸತ್ಕೃತಃ ಅರ್ಥವಾನ್ ಕಲಾವಾನ್ ಮಿಥುನಗೆ ಅಂತ. ರಾಜಮಾನ್ಯತೆ ಸಿಗುತ್ತೆ, ರಾಜರಿಂದ ಸನ್ಮಾನ ಸಿಗುತ್ತೆ ಅಂತಕ್ಕಂಥದ್ದು ಒಂದಾದರೆ, ಹಣ ಸಂಪಾದನೆಯಲ್ಲೂ ತೊಡಗ್ತಾರೆ ಅವರು ಕೂಡ. ಕಲಾಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ, ಕಲೆಯಿಂದ ಸಂಪಾದನೆ ಹೆಚ್ಚಾಗುತ್ತೆ. ಕಲಾವಾನ್ ಅಂತಲೇ ಹೇಳಿದೆಯಲ್ಲ, ಹೀಗಾಗಿ ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ಮೂಡ್ತಕ್ಕಂಥದ್ದು. ವೃಷಭದ ಅಧಿಪತಿ ಶುಕ್ರ, ಅವನು ಮಿಥುನ ರಾಶಿಗೆ ಹೋದಾಗ ಕಲಾಸಕ್ತಿ ಹೆಚ್ಚಾಗುತ್ತೆ. ಏನು ಸುಮ್ಮನೆ ಯಾಕೆ ಕೂತಿದ್ದೀನಿ, ಒಂದು ಸಂಗೀತಕ್ಕಾರು ಹೋಗೋಣ, ಸುಮ್ಮನೆ ಯಾಕೆ ಕೂತಿ ಒಂದು ಪೇಂಟಿಂಗಾರು ಸೇರಿಕೊಳ್ಳೋಣ, ಸುಮ್ಮನೆ ಯಾಕೆ ಕೂತೀನಿ ಒಂದು ಕುಸರಿ ಕೆಲಸ ಏನಾದ್ರು ಮಾಡೋಣ, ಈ ಥರದ್ದು ಮನೆಯಲ್ಲಿ ಕೂತಿದ್ದವರೇ ಅದು ಇದು ತೊಗೊಂಬಂದು ಏನೋ ಒಂದು ಮನೆಗೆ ಬೇಕಾಗಿರೋ ಒಂದು ಅಲಂಕಾರ ಸಾಧನ, ಈ ಥರದ್ದೇನೋ ತೊಡಗ್ಲಿಕ್ಕೆ ಮನಸ್ಸಾಗುತ್ತೆ. ಆ ರೀತಿಯ ಒಂದು ಬುದ್ಧಿಯನ್ನು, ಮನಸ್ಸನ್ನು ಅರಳಿಸ್ತಾರೆ ಈ ಗ್ರಹಗಳು. ಹೀಗಾಗಿ ಎರಡು ಶುಭ ಗ್ರಹಗಳ ಪರಿವರ್ತನೆ, ಅದು ಶುಭ ಕ್ಷೇತ್ರಗಳಲ್ಲಿ ಆಗ್ತಾಯಿದೆ. ಇದು ತುಂಬ ವಿಶಿಷ್ಟವಾದ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಹಲವು ರಾಶಿಗಳಿಗೆ ಈ ದಿವಸದಿಂದ ಒಂದು ಹೊಸ ಉತ್ಸಾಹ ಮತ್ತು ಹೊಸ ಕಲ್ಪನೆ, ಒಂದು ಪದ್ಯ ಬರೆಯೋದ್ರಿಂದ ಪ್ರಾರಂಭವಾಗಿ ಮನೆಯನ್ನೆಲ್ಲ ಡೆಕೋರೇಷನ್ ಮಾಡಿ, ಅಥವಾ ಇನ್ಯಾವುದೋ ಕಾಸ್ಟ್ಯೂಮ್ ಡೆಕೋರೇಷನ್ ಮಾಡಿಕೊಂಡು, ಅಥವಾ ಏನಿಲ್ಲ ಅಂದರೆ ನಾನೇ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡ್ಕೊಂಬೇಡಪ್ಪ, ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋಣ, ಸ್ವಲ್ಪ ಕರ್ಣಿ ಮುಂದೆ ನಿಂತ್ಕೊಂಡು ತಲೆ ಯಾರು ಬಾಚಿಕೊಳ್ತಕ್ಕಂಥ ಈ ಥರದ ಸೌಂದರ್ಯಕ್ಕೆ ಯಾವ್ಯಾವುದು ಸಾಧನವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಹೆಚ್ಚು ಆಸಕ್ತಿ ಉಂಟಾಗುತ್ತೆ, ಅನುರಾಗ ಬರುತ್ತೆ, ಪ್ರೀತಿ ವಿಶ್ವಾಸಗಳು ಆಗಬಹುದು. ಆ ರೀತಿಯಲ್ಲಿ ಬೆಳೀತಕ್ಕಂಥ ಒಂದು ವಿಶಿಷ್ಟ ಫಲವನ್ನು ಈ ಎರಡು ಗ್ರಹಗಳು ಈ ಹೊತ್ತಿನಿಂದ ಒಂದು ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದು ಯಾವ್ಯಾವ ರಾಶಿ ಮೇಲೆ ಯಾವ್ಯಾವ ರೀತಿಯ ಒಂದು ಶುಭ ಫಲವನ್ನು ನಾವು ಕಾಣಬಹುದು ಇತ್ಯಾದಿಯನ್ನು ನಾವು ರಾಶಿ ಫಲದಲ್ಲಿ ಕಾಣೋಣ. ಅಂತೂ ಎರಡು ಗ್ರಹಗಳ ಪರಿವರ್ತನೆ ಈ ದಿವಸ ಹಲವರ ಬದುಕಿಗೆ ಒಂದು ಹೊಸ ಬೆಳಕನ್ನೇ ತಂದುಕೊಡುತ್ತೆ, ಸಂಶಯ ಇಲ್ಲ. ಅದು ಆನಂದದ ಬೆಳಕು, ಕಲೆಯ ಬೆಳಕು. ಕಲೆಯಲ್ಲಿ ನಾವು ಆನಂದವನ್ನು ಕಾಣಲಿಕ್ಕೆ ಸಾಧ್ಯ. ಬೇರೆ ಇನ್ನೆಲ್ಲೂ ಶುಷ್ಕವಾಗಿರುತ್ತೆ ಬೇರೆ ಎಲ್ಲ, ಆದರೆ ಕಲೆ ಹಾಗಲ್ಲ. ಅದು ರಸವಿಲಾಸ, ಹೃದಯವನ್ನು ತಣಿಸುತ್ತೆ. ಒಂದು ಸಂಗೀತ ಕೇಳುವಾಗ ನಿಮಗಾಗುವ ಆನಂದ, ಒಂದು ಚಿತ್ರಕಲೆಯನ್ನು ಅದನ್ನು ಬರೆಯುವಾಗಲೋ ಅಥವಾ ಅದನ್ನು ನೋಡುವಾಗ ನಿಮ್ಮ ಕಣ್ಮನಗಳಿಗೆ ತಣಿಯುವ ಆನಂದ ಸಾಮಾನ್ಯವಾಗಿ ಬೇರೆವುಗಳಲ್ಲಿ ಕಷ್ಟ. ಒಂದು ತುಂಬ ಚೆನ್ನಾಗಿರೋ ಸಂಗೀತ ಕೇಳ್ತಾ ಇದ್ದರೆ ಅದರಲ್ಲಿ ಲೀನವಾಗ್ತೀವಿ. ಅಷ್ಟರ ಮಟ್ಟಿಗೆ ನಮಗೆ ಹೊರಗಿನ ಜಂಜಡಗಳೆಲ್ಲ ಕಳೆದು ಹೋಗುತ್ತೆ, ಕಷ್ಟ ನಿವಾರಣೆ ಆಗುತ್ತೆ, ಆಗಿದೆ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಮನಸ್ಸಿಗೆ ಆ ಉಲ್ಲಾಸ ತಂದುಕೊಡ್ತಕ್ಕಂಥ ಗ್ರಹಗಳು ಇವೆರಡು. ಇಂತಹ ಗ್ರಹಗಳ ಪರಿವರ್ತನೆ ನಮಗೆ ಎಷ್ಟು ಆನಂದವನ್ನು ತರಬಹುದು. ಅದನ್ನೆಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಆನಂದ ಇದೆ ಅದನ್ನು ನೋಡೋಣ ಆಮೇಲೆ. ಅಂತೂ ಈ ಗುರುವಾರ ದಿವಸ ಗುರು ಪ್ರಾರ್ಥನೆಯನ್ನು ಮಾಡಿ, ಗುರು ಶುಕ್ರರು ಒಟ್ಟಾಗ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯದು. ಅಲ್ಲಿ ಮತಿಮಾನ್ ಅಂತ ಹೇಳುತ್ತೆ. ಎರಡು ಗ್ರಹಗಳು, ಒಂದು ದೈತ್ಯಗುರು, ಒಬ್ಬ ದೇವಗುರು, ದೈತ್ಯಗುರು ಇಬ್ಬರೂ ಒಂದು ಕಡೆ ಸೇರಿದಾಗ
ತುಂಬ ಪ್ರಸಿದ್ಧರು, ನಿಪುಣರು, ಶಾಸ್ತ್ರಜ್ಞಾನ ಇವೆಲ್ಲವೂ ಒಂದು ಸೇರ್ಪಡೆಯಾಗುತ್ತೆ ಅಂತ ಈ ರೀತಿಯ ಶುಭ ಫಲವನ್ನೇ ಹೇಳಿದೆ. ಈ ಗುರುವಾರ ದಿವಸ ಅಂಥದ್ದೊಂದು ಶುಭ ಫಲ ಉಂಟಾಗಲಿ, ನಾವು ಆ ಗ್ರಹಗಳ ಪ್ರಾರ್ಥನೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.